ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸಸ್ ಕವಿತಾ ಅಂಜನ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನಾನಿವತ್ತು ಸಂಕ್ರಾಂತಿ ಹಬ್ಬದ ದಿನವೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಿದು ಸಂಕ್ರಾಂತಿ ಹಬ್ಬ ಅಂದ್ಬಿಟ್ಟು ನೀವೇನು ರೆಡಿ ಆಗಿಲ್ಲ ಏನು ಕೇಳ್ಬೋದು. ಯೂಶಲಿ ನಾವು ಸಂಕ್ರಾಂತಿ ಹಬ್ಬನ ಮಾಡೋದಿಲ್ಲ. ನಮ್ಮ ತಾಯಿ ಮನೆಯಲ್ಲಿ ಮಾಡ್ತಾರೆ, ಇಲ್ಲಿ ಗಂಡನ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಮಾಡೋದಿಲ್ಲ. ಹಂಗಾಗಿ ನಾವೇನು ಪ್ರಿಪ್ರೇಷನ್ ಮಾಡೋದಿಲ್ಲ, ಹಬ್ಬ ಮಾಡೋದಿಲ್ಲ ಅಂದ್ಬಿಟ್ಟು ನಾರ್ಮಲ್ ಆಗಿದ್ದೀವಿ. ಇವತ್ತು ಮಕ್ಕಳದು ಸ್ಕೂಲ್ ರಜೆ ಇದಲ್ವಾ, ಸಂಕ್ರಾಂತಿ ಹಬ್ಬ ಅಂದ್ಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಹಂಗಾಗಿ ಇವತ್ತು ಟಿಫಿನ್ನು ಎಲ್ಲನೂ ಲೇಟಾಗಿದೆ. ನಾನಿವತ್ತು ಟಿಫಿನ್ ಮಾಡ್ತಾ ಇರೋದಿಲ್ಲಿ ಪಾಲಕ್ ಸೊಪ್ಪು ಮತ್ತು ಬಟಾಣಿ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಗೊತ್ತಿರೋದೆ. ಅದನ್ನು ರೆಸಿಪಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನನ್ನ ಮಕ್ಕಳಿಗೆ ಪಾಲಕ್ ಸೊಪ್ಪು ಬಟಾಣಿ ಹಾಕ್ಬಿಟ್ಟು ಮಸಾಲೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಯೂಶಲಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ನಮ್ಮನೇಲಿ ನಾವು ರೊಟ್ಟಿ ಎಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಆದರೆ ಇವತ್ತು ಹಬ್ಬ ಇದಲ್ವಾ, ನಾವು ಯೂಶಲ್ ಹಬ್ಬ ಮಾಡಲ್ಲ ಅಂದ್ರೂ ಹೊರಗಡೆ ಎಲ್ಲರೂ ಹಬ್ಬ ಮಾಡ್ತಾಯಿದ್ದಾರೆ. ಇದಕ್ಕೆ ರೊಟ್ಟಿ ಬಿಡು ಅಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ನಾನು ಈ ಥರ ಸೆಕೆಂಡ್ ವೀಡಿಯೋ ಈ ಥರ ಆಗ್ತಾಯಿರೋದು, ಬ್ಲಾಗ್ ಥರ ಮಾಡಿಬಿಟ್ಟು ಹೇಗೆ ಅನಿಸಿದೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಾಗುತ್ತೋ ವೀಡಿಯೋಸ್ ಬೇಕಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ, ನಾನು ಆ ಥರ ವೀಡಿಯೋಸನ್ನು ಮಾಡ್ತೀನಿ. ಹಾಗೆ ಮಕ್ಕಳು ಸ್ಕೂಲ್ಗೆ ಹೋಗೋದು ಇತ್ತಂದ್ರೆಗಿನ ಎಷ್ಟು ಬೇಗ ಅಡುಗೆ ಆಗಿಬಿಡುತ್ತೆ. ನಾನು ಯೂಶಲಿ ಮಕ್ಕಳು ಸ್ಕೂಲಿಗೆ ಹೋಗೋದಿತ್ತಂದರೆ 5:30ಗೆ ಎದ್ಬಿಟ್ಟು 6:30 7 ಗಂಟೆಗೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಏನಕ್ಕೆ ಅಂದರೆ ಅವ್ರು ಹೋಗೋದು 8:00ವರೆಗೆ ಸ್ಕೂಲಿಗಾದ್ರೂ ನನ್ನ ದೊಡ್ಡ ಮಗ ಎಲ್ಲ ಕೆಲಸನೂ ಅವನಷ್ಟು ಅವನೇ ಮಾಡಿಕೊಂಡು ಟಿಫಿನ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾನೆ. ಆದರೆ ಚಿಕ್ಕವನಿಗೆ ಇನ್ನು ಇದೇ ವರ್ಷ ನಾವು ಸ್ಕೂಲ್ಗೆ ಹಾಕಿರೋದ್ರಿಂದ ಅವ್ನಿಗೆಲ್ಲನೂ ನಾನೇ ರೆಡಿ ಮಾಡಬೇಕಾಗಿರೋದ್ರಿಂದ ಬೇಗನೆ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಅವ್ನಿಗೆ ಬೇಗ ರೆಡಿ ಮಾಡೋದಕ್ಕಾಗುತ್ತೆ ಅಂದ್ಬಿಟ್ಟು 7 ಗಂಟೆಗೆಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಅವನ್ನ ರೆಡಿ ಮಾಡಿ ಟಿಫಿನ್ ಮಾಡಿಸಿ ಕಳಿಸೋದ್ರೊಳಗೆ ಟೈಮ್ ಆಗಿಬಿಡುತ್ತೆ. ಇವತ್ತು ಸ್ಕೂಲ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಆರಾಮಾಗಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡೋದಿತ್ತಂದ್ರೆಗಿನ ಅವತ್ತಿನ್ನೂ ಟೈಮ್ ಸಿಕ್ಕಾಪಟ್ಟೆ ಹಿಡಿಯುತ್ತೆ. ಚಪಾತಿ ಆದ್ಬಿಟ್ರೆ ನಾವು ಎಷ್ಟು ಬೇಕಾದ್ರೆ ಅಷ್ಟು ಚಪಾತಿ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಬಿಡ್ಬೋದು. ರೊಟ್ಟಿ ಅಂದು ಕೂಡ ಹಿಟ್ಟು ಒಂದ್ಸಲ ನೆನೆಸ್ಕೊಂಡು ಕೂಡ ಎಲ್ಲ ರೊಟ್ಟಿನೂ ಸುಡಲೇಬೇಕು. ಅದು ಸ್ವಲ್ಪ ಲೇಟ್ ಆಯ್ತಂದರೆ ಹಿಟ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ರೊಟ್ಟಿನೂ ಬೇಗ ಸುಟ್ಬಿಟ್ಟು ಆಮೇಲೆ ಅವನಿಗೆ ಟಿಫಿನ್ ಮಾಡಿಸಿ, ಒಂದೊಂದು ಸಲ ತಿಂತಾನೆ ಅವನೇ ಸ್ವಂತ, ಕೆಲವೊಂದು ಟೈಮ್ ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವನಿಗೆ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ಅವ್ರು ಹೊಟ್ಟೆ ತುಂಬ ತಿಂದೋದ್ರೆ ನಮಗೂ ಏನೋ ಒಂಥರ ಸಮಾಧಾನ ಇರುತ್ತಲ್ವ, ಅದಕ್ಕೋಸ್ಕರ ನಾನೇ ಸ್ವಂತ ತಿನ್ನಿಸ್ತೀನಿ. ತಿಂತಾನೆ ಅವನು, ತನಗೆ ಎಷ್ಟಾಗುತ್ತಷ್ಟು, ಇನ್ನು ಸ್ವಲ್ಪ ನಾನು ಎಕ್ಸ್ಟ್ರಾ ತಿನ್ನಿಸಿ ಕಳಿಸ್ತೀನಿ. ಯಾಕಂದರೆ ಮನೇಲಿ ಇತ್ತಂದ್ರೆ ಅವರು ಏನಾದರೂ ತಿಂತಾನೆ ಇರ್ತಾರೆ. ಮನೇಲಿದ್ದಾಗಿನ ಯೂಶಲ್ ಸ್ಕೂಲ್ಗೆ ಹೋಗ್ಬಿಟ್ಟೆ ಟೈಮ್ ಸರಿಗೆ ಊಟ ಆಗುತ್ತೆ ಅವ್ರಿಗೆ. ಬೆಳಿಗ್ಗೆ ಟಿಫಿನ್ ಮಾಡೋದು ಕೂಡ ಮಧ್ಯಾಹ್ನ ಒಂದೇ ಸರಿ ಊಟ, ಆಮೇಲೆ ಸಾಯಂಕಾಲ ಮನೆಗೆ ಬಂದ ಮೇಲೆ ಸ್ನ್ಯಾಕ್ಸ್ ತೊಗೊಳೋದು. ಅದಕ್ಕೋಸ್ಕರ ಬೆಳಿಗ್ಗೆ ಸ್ವಲ್ಪ ಹೊಟ್ಟೆ ಫುಲ್ ಇತ್ತಂದರೆ ಮಧ್ಯಾಹ್ನ ಅವರು ಕೆಲವೊಂದು ಟೈಮು ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾನೆ. ಭಾಳ ಸರಿ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾನೆ. ಕೆಲವೊಂದು ಟೈಮ್ ಬಾಕ್ಸ್ ಹಂಗೆ ಉಳಿಸ್ಕೊಂಬಂದ್ಬಿಟ್ಟು ನಮಗೂ ಥರ ಬೇಜಾರಾಗುತ್ತಲ್ವ, ಅಯ್ಯೋ ಏನು ಮಾಡಿ ಕಳಿಸಿದ್ರು ಮಕ್ಕಳು ತಿನ್ನೋದಿಲ್ಲ ಅಂತ. ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ತಿನ್ನಿಸ್ಬಿಟ್ರಿಗಿನ ಮಧ್ಯಾಹ್ನ ಮಧ್ಯಾಹ್ನ ಬಾಕ್ಸ್ಗೆ ಸ್ವಲ್ಪನೇ ಇಡೋದು, ಅನ್ನ ಜಾಸ್ತಿ ತಿನ್ನೋದಿಲ್ಲ ಅವನು ಅಂದ್ಬಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ತಿನ್ಕೊಂಬರ್ತಾನೆ. ಹಂಗಾಗಿ ನಾನು ಬೆಳಗ್ಗೆ ಅವನಿಗೆ ಯೂಸಲ್ಲಿ ತಿನ್ನಿಸಿ ಕಳಿಸ್ಬಿಡ್ತೀನಿ. ಇವಾಗ ನಾನು ಮಾಡೋ ಸ್ಟೈಲಲ್ಲಿ ಪಾಲಕ್ ಮಟರ್ ಯಾವ ಥರ ಮಾಡೋದು ಅಂದ್ಬಿಟ್ಟು ರೆಸಿಪಿ ತೋರಿಸ್ತೀನಿ. ಮಾಡೋದು ತುಂಬ ಸುಲಭ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ. ಇವಾಗ ಹೆಂಗಿದ್ರು ಬಟಾಣಿ ಸೀಸನ್ ಸ್ಟಾರ್ಟ್ ಆಗಿದ್ದಲ್ವ, ಮೊನ್ನೆ ಸಂತೆಗೆ ಹೋಗಿದ್ದೆ, ಅಲ್ಲಿ ಬಟಾಣಿ ಕಾಳು ಕಾಣಿಸ್ತು. ಇನ್ನು ಫಸ್ಟಿಗೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ರೇಟ್ ಇತ್ತು, ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ತೊಗೊಂಬಂದು ಮಾಡ್ತಾಯಿದ್ದೀನಿ. ಹಸಿ ಬಟಾಣಿ ಟೇಸ್ಟೇ ಬೇರೆ ಇರುತ್ತೆ, ಒಣ ಬಟಾಣಿ ಟೇಸ್ಟೇ ಬೇರೆ ಇರುತ್ತೆ. ನಾವು ಒಣ ಬಟಾಣಿನ ನೆನೆಸ್ಬಿಟ್ಟು ಮಾಡಿದರೆ ಅದು ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ. ಹಸಿ ಬಟಾಣಿದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದು ಸಿಕ್ಕಾಗೇ ಅದಕ್ಕೆ ಬೇಕಾಗಿರ್ತಕ್ಕಂಥ ವೆರೈಟೀಸ್ ಎಲ್ಲ ಮಾಡಿಬಿಟ್ಟು ತಿಂದ್ಬಿಡ್ತೀವಿ ನಾವು. ಇದರಲ್ಲಿ ಪಾಲಕ್ ಸೊಪ್ಪು ಜೊತೆಗೆ ಬರೀ ಬಟಾಣಿ ಕಾಳು ಹಾಕ್ಬಿಟ್ಟು ಅಷ್ಟೇ ಮಾಡ್ತಾರೆ. ನಾನು ಕ್ಯಾಪ್ಸಿಕಮನ್ನು ಫಸ್ಟ್ ಟೈಮ್ ಹಾಕಿ ಮಾಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಕ್ಯಾಪ್ಸಿಕಮ್ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಆಲ್ರೆಡಿ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ
ಸಾಸಿವೆ ಜೀರಿಗೆ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಬಿಟ್ಟು ಇದಕ್ಕೆ ನಾವಿಲ್ಲೇನು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸಾಫ್ಟ್ ಆಗಿಬಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಗ ಸಾಫ್ಟ್ ಆಗಬೇಕು ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಇವಾಗ ಒಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿರ್ತಕ್ಕಂಥ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾವಿಲ್ಲೇನು ಪಾಲಕ್ ಸೊಪ್ಪನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆಲ್ಲ ಕುದಿಸ್ಬಿಟ್ಟು ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ಡ್ರೈ ಮಸಾಲ ಹಾಕ್ಕೊತಾ ಇದ್ದೀನಿ. ಡ್ರೈ ಮಸಾಲಾಗೆ ಅರಿಶಿನ, ಖಾರ, ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಪಾಲಕ್ ಸೊಪ್ಪು ಮಿಕ್ಸ್ ಮಾಡ್ಕೋವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರ ಇಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಅಷ್ಟು ಖಾರ ಹಾಕ್ಕೋಬೋದು. ಖಾರ ಜಾಸ್ತಿ ತಿನ್ನೋರಿದ್ದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಅದು ಕರೆಕ್ಟ್ ಆಗುತ್ತೆ. ಅವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಬಿಟ್ಟು ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಟೇಸ್ಟ್ ಇರೋದಿಲ್ಲ. ನಾನು ಈ ಪಾಲಕ್ ಸೊಪ್ಪನ್ನ ಮಿಕ್ಸಿ ಮಾಡ್ಕೊಂಡಿದ್ದಾರಲ್ವ ಅದರಲ್ಲೇ ಸ್ವಲ್ಪ ಇನ್ನು ಮಸಾಲೆ ಮಿಕ್ಕಿ ತಂದುಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಕಾಣಿಸ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ನಾವೇನಿಲ್ಲಿ ಕುದಿಸಿಟ್ಟಿರ್ತಕ್ಕಂಥ ಬಟಾಣಿ ಕಾಳಿತ್ತಲ್ವ ಅದನ್ನು ಹಾಕ್ಕೊಂಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂಥ ಹಾಗೂ ಸಿಂಪಲ್ಲಾಗಿ ಮಾಡ್ಕೊಬೋದಂತ. ಹೆಲ್ತಿಗೆ ಪಾಲಕ್ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳಿಗಂತೂ ಇನ್ನೂ ಒಳ್ಳೆಯದು. ಅದಕ್ಕೋಸ್ಕರ ರೆಸಿಪಿ ರೆಡಿಯಾಗಿದೆ. ನೀವೇನಾದರೂ ಈ ರೆಸಿಪಿನ ನೋಡಿಬಿಟ್ಟು ಟ್ರೈ ಮಾಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಲಾಸ್ಟಿಗೆ ಟಿಫಿನ್ ಮಾಡ್ತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿತ್ತು. ಮತ್ತು ಮುಂದಿನ ಈ ಥರ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.